ನಮಸ್ಕಾರ ಎಲ್ರಿಗೂ, ರೇವತಿ ಬ್ಲಾಗ್ಸ್ ಅಂಡ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಅನಿಸಿಕೆ. ಸೊ ಬಹಳ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಟ್ರಾವೆಲ್ ಬ್ಲಾಗ್ ವಿಡಿಯೋ ಆಗಿರುತ್ತೆ. ಅಂದರೆ ತುಂಬ ಡೀಟೇಲ್ಡಾಗಿ ನಾವು ಇರೋವಂಥದ್ದು, ನಾವು ಎಷ್ಟು ಜನ ಹೋಗಿದ್ವಿ ಅದೆಲ್ಲ ವಿಡಿಯೋಗಿಂತ ಎಲ್ಲಿ ಹೋಗಿದ್ವಿ, ಪ್ಲೇಸಸ್ಸು ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾವು ಆಲ್ರೆಡಿ ತೇಕಡಿ ತಲುಪ್ತಾ ಇದ್ದೀವಿ. ಇನ್ನು ಒಂದು ಹಾಫ್ ಆನ್ ಅವರ್ ಟು 1 ಅವರ್ ಒಳಗಡೆ ನಾವು ರೀಚ್ ಆಗ್ತೀವಿ. ಸೊ ಬೆಳಗಿನ ಜಾವ ನಾವು ತಲುಪಿದಾಗ ನಾನು ವಿಡಿಯೋ ಮಾಡಿರೋವಂಥದ್ದು. ಸುತ್ತಲಿನ ಪರಿಸರ, ಬೆಟ್ಟ ಗುಡ್ಡ ಎಲ್ಲ ನೋಡೋಕ್ಕೆ 2 ಕಣ್ಣು ಸಾಲದು, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಾವು ಕೇರಳ ಟ್ರಿಪ್ 4 ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿರೋವಂಥದ್ದು. ನಾವೆಲ್ಲ ಫ್ಯಾಮಿಲಿ ಹೋಗ್ತಾ ಇರೋದು. ಸೊ ಇದು ನಮ್ಮ ಮೊದಲನೇ ದಿನ. ಇನ್ನೇನು ಸ್ವಲ್ಪ ಹೊತ್ತು ತೇಕಡಿ ತಲುಪ್ತೀವಿ. ಸೊ ನೋಡಿ, ಇದು ಆನೆ ಸಫಾರಿ, ಮತ್ತು ನೀವು ಸ್ನಾನ ಕೂಡ ಮಾಡಿಸಿ ಫುಡ್ಡು ಕೂಡ ಫೀಡ್ ಮಾಡುವಂತಹ ಒಂದು ಇದು ತುಂಬ ಕಡೆ ಕೇರಳ ಅಂತಂದಮೇಲೆ ಆನೆಗೆ ಒಂದು ಸುಪ್ರಸಿದ್ಧವಾದ ಸ್ಥಳ ಅಂತ ಕೂಡ ಹೇಳ್ಬೋದು. ಅದರ ಸೊ ನಾವು ಎಲಿಫೆಂಟ್ ಸಫಾರಿಗೆಲ್ಲ ಹೋಗಲಿಲ್ಲ, ಡೈರೆಕ್ಟ್ ನಾವು ಜೀಪ್ ಸಫಾರಿಗೆ ಹೋದ್ವಿ. ಫಾರೆಸ್ಟ್ಗೆ ಜೀಪ್ ಮಾಡಿಕೊಂಡು ಹೊರಟ್ವಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ನನ್ನ ತಂಗಿ ಎಲ್ಲ ಆಲ್ಮೋಸ್ಟ್ ಅವರು ಆನೆ ಸಫಾರಿದು ಮಡಿಕೇರಿಲೆಲ್ಲ ಅವರು ಮುಗಿಸ್ಕೊಂಡು ಬಂದಿದ್ದರು. ಸೊ ಅವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ ಅಲ್ಲಿ ಆನೆದು ಸಫಾರಿ ಇದಕ್ಕೆ. ಸೊ ಅದಕ್ಕೆ ನಾವು ಡೈರೆಕ್ಟ್ ಜೀಪು ಬುಕ್ ಮಾಡ್ಕೊಂಡ್ವಿ ತೇಕಡಿ ಥಿಕ್ ಫಾರೆಸ್ಟ್ ಒಳಗಡೆ. ಸೊ ನಮಗೆ ಮೇನು ಬೆಟ್ಟ ಗುಡ್ಡದ ವ್ಯೂ ಪಾಯಿಂಟ್ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಒಂದು ಖುಷಿ ವಿಚಾರ ಏನು ಅಂತಂದರೆ, ಅಲ್ಲಿರೋವಂಥವ್ರಿಗೆ ಅದು ಅಭ್ಯಾಸನೇ ಆಗಿರಬಹುದು ಈ ಜೀಪ್ನ ಓಡಿಸೋವಂಥದ್ದು. ಬಟ್ ನಮಗೆ ಇದೊಂಥರ ಅಡ್ವೆಂಚರಸ್ ಆಗೂ ಇತ್ತು, ಮತ್ತು ಒಂಥರ ಭಯಾನಕವಾಗೂ ಇತ್ತು ಆ ರೋಡು. ನಾವು ಇವೇನು ಹಿಂಗೆ ನಗ್ತಾವೆ ಇವು? ಅಮ್ಮ ಇನ್ನು ಮುಂದೆ ಏನಾದರೂ ವಿಡಿಯೋ ಮಾಡೋಕ್ಕೆ ಹೋಗಿದ್ದಿದ್ದೆ ನಾನು ಖಂಡಿತ ನನ್ನ ಕೈಲಿ ಮೊಬೈಲ್ ಇರ್ತಾ ಇರಲಿಲ್ಲ. ಸೊ ಫೈನಲಿ ನಾವು ನೋಡಬೇಕಾಗಿದ್ದಂತಹ ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ತೇಕಡಿಲಿರುವಂತಹ ಒಂದು ವ್ಯೂ ಪಾಯಿಂಟ್ ಇದು. ಎಷ್ಟು ಚೆನ್ನಾಗಿದೆ ಅಂತಂದರೆ ಅದನ್ನು ವರ್ಣಿಸೋಕ್ಕೆ ಪದಗಳು ಸಿಗಲ್ಲ. ನಿಜವಾಗ್ಲೂ ಅದು ವಿಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡೋಕ್ಕಿದೆಯಲ್ಲ ಖುಷಿ, ಆ ಖುಷಿ ನಾವು ಅದು ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿತ್ತು ಜಾಗ ಮಾತ್ರ. ತುಂಬ ಮಳೆ ಬರ್ತಾಯಿತ್ತು, ಸ್ವಲ್ಪ ಹೊತ್ತು ಕಾದು ನಂತರ ಇನ್ನೇನು ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂದಾಗ ನಮಗೆ ಇಳಿಲೇಬೇಕು, ನೋಡಲೇಬೇಕು ಅಂಥೇಳಿ ಸ್ವಲ್ಪ ಮಳೆ ಕಡಿಮೆ ಆಗಿದ ತಕ್ಷಣ ಬಂದುಬಿಟ್ವಿ. ಸೊ ಆಮೇಲೆ ಮಳೆ ಪೂರ್ತಿಯಾಗಿ ಕಡಿಮೆ ಆಯಿತು. ಆ ಫಾಗ್, ಮಿಸ್ಟ್ ಅಂತ ಏನು ಹೇಳ್ತಾರೆ ನೋಡಿ, ಅದು ಮಾತ್ರ ಕಡಿಮೆ ಆಗಿಲ್ಲ. ಆ ಬೆಟ್ಟಕ್ಕೆ ಅದೇ ಒಂದು ಕಳೆ ಅನಿಸುತ್ತೆ. ಪ್ರಕೃತಿನ ಎಷ್ಟು ವರ್ಣಿಸಿದ್ರೂ ಸಾಲಲ್ಲ, ಅದು ಹೊಗಳ್ತಾನೇ ಇರಬೇಕು ಅನಿಸುತ್ತೆ ನೋಡ್ತಾನೋ. ಸೊ ನಿಮಗೆಲ್ಲ ಹೇಗೆ ಅನಿಸ್ತು? ಸೊ ನಾನು ಇದು ನಿಮಗೆ ಹೋಗ್ತಾ ತೋರಿಸ್ತೀನಿ. ಇದು ಬರೀ ತೇಕಡಿಲಿ ನಾವು ಅಲ್ಲಿ ನೋಡಿರೋಂತಹ ವ್ಯೂ ಪಾಯಿಂಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಹೇಗೆ ಅನಿಸ್ತು ಈ ಬೆಟ್ಟ ಗುಡ್ಡ, ಆ ಬೆಟ್ಟದಲ್ಲಿ ಮಧ್ಯದಲ್ಲಿರುವಂತಹ ಫಾಗ್ ಆಗಿರ್ಬೋದು, ಮಿಸ್ಟ್ ಏನಂತ ಹೇಳ್ತೀರ ಅದು. ಸೊ ನಾವು ತಲುಪೋಷ್ಟರಲ್ಲಿ ಒಂದು 12-1 ಗಂಟೆ ಆಗಿತ್ತು. ಸೊ ತುಂಬ ಹಸಿವಾಗಿತ್ತು. ಮೇನ್ ಏನು ಅಂದರೆ ನಾವು ಹಿಂಗೆ ಬೆಟ್ಟ ಗುಡ್ಡಕ್ಕೆ ಬಂದಾಗ ನಮ್ಗೆ ಅಲ್ಲಿ ಅಕ್ಕಪಕ್ಕ ಏನು ಸಿಗುತ್ತೋ ಅದನ್ನು ತಿನ್ನಬೇಕಾಗುತ್ತೆ. ಮತ್ತು ಕೆಳಗಡೆ ಏನಿಲ್ಲ ಅಂದರೂ 1-3/4 ಗಂಟೆ ಬೇಕಾಗುತ್ತೆ ನಾವು ತಲುಪಕ್ಕೆ, ಸಿಟಿ ಹೋಗೋಕ್ಕೆ. ಸೊ ಅದಕ್ಕೆ ಅಲ್ಲಿ ಏನು ಸಿಕ್ತೋ ಅದನ್ನು ತಿಂದ್ವಿ. ಅಲ್ಲಿ ಮ್ಯಾಗಿ, ಎಲ್ಲ ಕಡೆ ಮ್ಯಾಗಿ ಮಾಡ್ತಾಯಿದ್ರು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ. ಸೊ ಅದನ್ನೇ ತೊಗೊಂಡು ತಿಂದ್ವಿ. ಬಿಸಿಯಾಗಿ ಆ ಚಳಿಗೆ ಬಿಸಿ ಮ್ಯಾಗಿ ಒಂಥರ ತುಂಬ ಮಜಾ ಕೊಡ್ತಾಯಿತ್ತು. ಸೊ ನೋಡಿ, ಇಲ್ಲಿ ಕಾಡಿನ ಮಧ್ಯೆ ಒಂದು ಮೋಸ್ಟ್ಲಿ ಅದು ಹೋಮ್ ಸ್ಟೇ ಥರನೋ ಏನೋ ಗೊತ್ತಿಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸುತ್ತ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಬೆಟ್ಟ ಗುಡ್ಡ ಅಂತಂದರೆ. ಹೇಳ್ತಾ ಇದ್ದೀನಲ್ಲ, ಪದೇ ಮಾತಾಡ್ತಾಯಿದ್ರೆ ಮಾತುಗಳು ಕೂಡ ಮುಗಿಯಲ್ಲ, ಅಷ್ಟು ಚೆನ್ನಾಗಿರುತ್ತೆ.
ಸೊ ನಾನು ನಿಜ ಅಂದ್ಕೊಂಡಿರಲಿಲ್ಲ. ನಾವು ತೇಕಡಿ, ಮುನ್ನಾರ್ ಮತ್ತು ಅಲೆಪಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಪ್ರತಿಯೊಂದು ಪ್ಲೇಸು ಕೂಡ ಅಷ್ಟು ಚೆನ್ನಾಗಿದೆ. ಸೊ ನಿಮಗೆ ಯಾರಿಗಾದರೂ ಪರಿಸರ ಪ್ರೇಮಿಗಳಾಗಿದ್ದು, ಬೆಟ್ಟ ಗುಡ್ಡ ನೇಚರ್ ತುಂಬ ಇಷ್ಟಪಡೋರಾಗಿದ್ದರೆ ಖಂಡಿತ ಈ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ.